ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಈಗೇನಿದ್ರು ಊಟದಿಂದ ಹಿಡಿದು ಹಾಕೋ ಬಟ್ಟೆ ಹಾಗೂ ಮನೆಗೆ ಬೇಕಾಗಿರುವಂಥ ಐಟಮ್ಗಳಿಗೆ ಎಲ್ಲರೂ ಆನ್ಲೈನ್ ಶಾಪಿಂಗ್ನ ಪ್ರಿಫರ್ ಮಾಡ್ತಾರೆ. ನೀವೇನಾದರೂ ಐಟಮ್ನ ಆನ್ಲೈನ್ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಐಟಮ್ ನೋಡೋಕ್ಕೂ ಮುಂಚೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಯಾವ ಟೈಮಲ್ಲಿ ಸೈಬರ್ ಖದೀಮರು ನಿಮಗೆ ಟೋಪಿ ಹಾಕ್ತಾರೆ ಅಂತ ಗೊತ್ತೇ ಆಗಲ್ಲ. ಆನ್ಲೈನ್ ಶಾಪಿಂಗ್ ಸೈಟ್ಗಳನ್ನು ಕೂಡ ಬಿಡದೆ ಈ ವಂಚಕರು ನಿಮಗೆ ಟೋಪಿ ಹಾಕ್ತಾರೆ. ಹಾಗಾದರೆ ಈ ವಂಚಕರಿಂದ ಬಚಾವಾಗೋದು ಹೇಗೆ? ನಾವು ಈ ಆನ್ಲೈನ್ ಶಾಪಿಂಗ್ ಫ್ರಾಡ್ನಿಂದ ತಪ್ಪಿಸ್ಕೊಳ್ಳೋಕೆ ಏನೇನು ಮಾಡಬೇಕು ಹೇಳ್ತೀವಿ ನೋಡಿ. ಪ್ರೈಸ್ ವಿಷಯದಲ್ಲೂ ನಿಮಗೆ ಅವರು ಮೋಸ ಮಾಡ್ತಾರೆ. ಹಾಗಾಗಿ ಒಂದೇ ಐಟಮ್ನ ಬೆಲೆನ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಕಂಪೇರ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನ ನೀವು ಆಯ್ಕೆ ಮಾಡಿಕೊಳ್ಳಿ. ವೆರಿಫೈಡ್ ಹಾಗೂ ಟ್ರಸ್ಟೆಡ್ ವೆಬ್ಸೈಟ್ಗಳಲ್ಲಿ ಹಾಗೂ ಸೋರ್ಸ್ಗಳಿಂದಾನೇ ಅದನ್ನು ಖರೀದಿ ಮಾಡಿ. ಅಂದರೆ ಯಾವ ಐಟಮ್ ಬೇಕೋ ಅದನ್ನು ಖರೀದಿಸಿ. ಎಷ್ಟೇ ಅದ್ಭುತ ಆಫರ್ ಅಂತ ನಿಮ್ಗೆ ಅನಿಸಿದ್ರೂ ಒಂದು ಬಾರಿ ಯೋಚನೆ ಮಾಡಿ ಆಮೇಲೆ ನೀವು ಮುಂದುವರಿಯಿರಿ. ನಿಮ್ಮ ಪಿನ್ನ ಎಂಟರ್ ಮಾಡುವಾಗ ನೀವು ಹುಷಾರಾಗಿರಬೇಕು. ಯಾಕೆ ಅಂತಂದರೆ ಬಹುತೇಕ ಖರೀದಿಗಳಲ್ಲಿ ನಿಮ್ಮ ಪಿನ್ನ ಅಥವಾ OTPನ ಅಥವಾ ಪಾಸ್ವರ್ಡ್ನ ಎಂಟರ್ ಮಾಡೋಕ್ಕೆ ಹೇಳೋದಿಲ್ಲ. ಹಾಗೆ ನೀವು ದುಡ್ಡನ್ನು ರಿಸೀವ್ ಮಾಡೋಕ್ಕೂ ಅಷ್ಟೇ ಅದರ ಅಗತ್ಯ ಇರೋದಿಲ್ಲ. ಹಾಗಾದರೆ ಈ ಸ್ಕ್ಯಾಮ್ನಿಂದ ನಾವು ಎಸ್ಕೇಪ್ ಆಗಬೇಕು ಅಥವಾ ಸೇಫ್ ಆಗಬೇಕು ಅಂತಂದರೆ ಏನೇನು ಮಾಡಬಾರ್ದು ಅಂತ ಅದು ಕೂಡ ನೋಡೋಣ ಬನ್ನಿ. ನಿಮ್ಮ ಕಾರ್ಡ್ ನಂಬರ್, ಜನ್ಮದಿನದ ಡೀಟೇಲ್ಸ್ ಅಥವಾ ಖಾಸಗಿ ಮಾಹಿತಿಯನ್ನು ಆನ್ಲೈನ್ ವೆಬ್ಸೈಟ್ಗಳಲ್ಲಿ ನೀವು ಸೇವ್ ಮಾಡೋಕ್ಕೆ ಹೋಗಬೇಡಿ. ಪಬ್ಲಿಕ್ ಕಂಪ್ಯೂಟರ್ ಅಥವಾ ನೆಟ್ವರ್ಕ್ನಿಂದ ನೀವು ಯಾವುದೇ ಪರ್ಚೇಸ್ಗಳನ್ನ ಮಾಡಬೇಡಿ. ಅಪರಿಚಿತ ವಾಟ್ಸ್ಆ್ಯಪ್ ನಂಬರ್ ಅಥವಾ ಟೆಲಿಗ್ರಾಮ್ ಮೂಲಕ ಯಾವುದೇ QR ಕೋಡ್ ಬಳಸಿ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹೋಗಬೇಡಿ. ಅನುಮಾನಾಸ್ಪದ ವೆಬ್ಸೈಟ್ಗಳಲ್ಲಿ ಖರೀದಿಗೆ ಮುಂಗಡ ಹಣವನ್ನು ಪಾವತಿ ಮಾಡಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.